ಕಲ್ಯಾಣಿ ಅಮ್ಮನವರದ್ದು ಒಂದು ಸಣ್ಣ ಕಥೆಯಷ್ಟೇ. ಇದಕ್ಕಿಂತ ಕಣ್ಣೀರು ಬರಿಸುವ, ಕರಳು ಹಿಂಡುವ ಗೋವುಗಳ ಕಥೆ ಕವರ್ ಸ್ಟೋರಿ ತಂಡದ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ಕೋಣಾಜೆಯ ಕಲ್ಯಾಣಿ ಅಮ್ಮನ ಹಟ್ಟಿಯ ಗೋವುಗಳು ಗೋಭಕ್ಷಕರ ನಭೆ ಸೇರಿ ಇತಿಹಾಸವಾಗಿವೆ. ಈ ತಾಯಿ ಇನ್ನೆಷ್ಟೇ ವರ್ಷ ಬಂದರೂ ಅವು ಮತ್ತೆಂದೂ ವಾಪಸ್ ಬರೋಲ್ಲ. ಈ ಸತ್ಯವನ್ನ ಈ ಮಹಾತಾಯಿ ಅರಗಿಸಿಕೊಳ್ಳಲಿ. ನಮ್ಮ ತನಿಖೆ ಮತ್ತಷ್ಟು ಮುಂದುವರಿಸಿದಾಗ ಈ ಭಾಗಗಳಲ್ಲಿ ಗೋವುಗಳ ಕಳ್ಳತನದ ಬಹುದೊಡ್ಡ ಜಾಲವೇ ಅಡಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತದೆ. ಹಿಂದೂಗಳ ಭಾವನೆಗೆ ಧಕ್ಕೆ ತಂದು ಆ ಭಾವನೆಗಳಿಗೆ ಧಕ್ಕೆ ತರುವಂಥದ್ದೇ ಒಂದು ಷಡ್ಯಂತ್ರ ನಡೀತಾ ಉಂಟು ಅಂತ ಹೇಳುವ ಒಂದು ಭಾಗ. ಇನ್ನೊಂದು ಏನಂತ ಹೇಳಿದರೆ ಇಲ್ಲಿ ಹಣ ಚಲಾವಣೆ ಈಸಿಯಾಗಿ ಸಿಗ್ತಾ ಉಂಟು. ಏನಂದರೆ ಒಂದು ಗೋ ಕದ್ರೆ ಅವನಿಗೆ ಕಡಿಮೆ ಅಂದರೆ ಇಲ್ಲದ್ರೂ ಒಂದು 50,000 ರೂಪಾಯಿ ಅವನಿಗೆ ಹಣ ಸಂಪಾದನೆ ಒಂದು 2-3 ಗಂಟೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಮೂಲ ಇದು ಹಣದ ವಿಚಾರದಲ್ಲಿ ಇಲ್ಲಿ ನಡೀತಾ ಉಂಟು. ಅದಕ್ಕೆ ರಾಜಕೀಯವಾಗಿ ಪ್ರೇರಿತವಾಗಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅಲ್ಲಿಯ ದಾಖಲೆ ಪ್ರಕಾರ ದಿವಸಕ್ಕೆ 10ಕ್ಕಿಂತ ಹೆಚ್ಚು ಪ್ರಾಣಿಗಳನ್ನು ವಧೆ ಮಾಡ್ತಾ ಇಲ್ಲ. ಮಂಗಳೂರು ಮಹಾನಗರ ಪಾಲಿಕೆ ಒಳಗಡೆ ಇರುವಂಥ 1800 ಮಾಂಸ ಮಾರಾಟ ಕೇಂದ್ರಗಳಲ್ಲಿ ಎಲ್ಲಿಂದ ಮಾಂಸಗಳು ಬರ್ತಾ ಉಂಟು ಅಂತ ಹೇಳುವಂಥದ್ದನ್ನು ನಮ್ಮ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ತನಿಖೆಯನ್ನು ನಡೆಸಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ 100 ಭಾಗಗಳಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ ಗೋವುಗಳ ಕಳ್ಳತನ ನಡೆಯುತ್ತಲೇ ಇದೆ. ಕಲ್ಯಾಣಿ ಅಮ್ಮನ ಹಟ್ಟಿಯಂತೆಯೇ ಇಲ್ಲಿ 100 ಹಟ್ಟಿಗಳಿವೆ, 10 ಗೋಶಾಲೆಗಳಿವೆ. ಆ ಪೈಕಿ ಪ್ರಸಿದ್ಧ ಅಮೃತಧಾರ ಗೋಶಾಲೆಯಲ್ಲಿರೋ 100 ಹಸುಗಳಲ್ಲಿ ಈಗ ಉಳಿದಿರೋದು ಕೆಲವೇ ಕೆಲವು ಮಾತ್ರ. ತಲವಾರ್ ತೋರಿಸ್ತಾರೆ ಹುಷಾರ್, ಹಿಡಿಯೋಕ್ ಹೋದ್ರೆ ಜೋಕೆ. ಗೋವು ಕಳ್ಳತನದ ಕೇಸುಗಳು ಅಲ್ಲಿ ಕನಿಷ್ಠ 2 ದಿನಕ್ಕೊಮ್ಮೆಯಾದರೂ ದಾಖಲಾಗುತ್ತಲೇ ಇರುತ್ತವೆ. ಅಂದ್ರೆ 2 ದಿನಕ್ಕೊಮ್ಮೆ ಆ ಭಾಗಗಳಲ್ಲಿ ಕಳ್ಳತನ ಆಗುತ್ತಿರುತ್ತದೆಂದು ಅರ್ಥ. ಯಾರಾದ್ರೂ ಆ ಕಳ್ಳರನ್ನ ಹಿಡಿಯೋ ಪ್ರಯತ್ನ ಮಾಡಿದ್ರೆ ಮುಗಿತು. ಎಂಥ ದರ್ಪದ ಮಾತಲ್ವಾ. ಗೋಶಾಲೆಯ ಹಸುಗಳು ಹೀಗೆ ಕಮ್ಮಿ ಆಗ್ತಾ ಇದ್ರೆ ಅದನ್ನ ನೋಡಿಕೊಂಡೇ ಏನೂ ಮಾಡಲಾಗದ ಭಯದ ಪರಿಸ್ಥಿತಿ ಅಲ್ಲಿನ ಜನರದ್ದು. ಗೋಶಾಲೆಯ ಕಥೆ ಹೀಗಾದ್ರೆ ನಿಮ್ಮ ಕರುಳು ಚುರುಕ ಅನ್ನುವ ಮತ್ತೊಂದು ಕಣ್ಣೀರ ಕಥೆ ನಮ್ಮನ್ನ ನೇರವಾಗಿ ಕರೆದುಕೊಂಡು ಹೋಗಿದ್ದು ಮಂಗಳೂರಿನ ಸಮುದ್ರದ ದಡದಲ್ಲಿರುವ ಈ ಮನೆಗೆ. ಇದು ಲಕ್ಕವ್ವ ಅನ್ನೋ ವೃದ್ಧ ಮಹಿಳೆಯ ಮನೆ. 4 ಜನ ಮಕ್ಕಳು, ಗಂಡ ತೀರಿಕೊಂಡು ವರ್ಷಗಳೇ ಕಳೆದಿವೆ. ಹಿರಿಮಗ ಬುದ್ಧಿಮಾಂದ್ಯ, 2 ಅಕ್ಕಂದಿರ ಜವಾಬ್ದಾರಿ ಹೊತ್ತು ಅನಾರೋಗ್ಯ ಪೀಡಿತ ತಾಯಿಯ ಆರೈಕೆ ಸೇರಿದಂತೆ ಇಡೀ ಕುಟುಂಬದ ಜವಾಬ್ದಾರಿ ಹೊತ್ತಿರುವುದು ಈ ಅಜ್ಜಿಯ ಕಿರಿಮಗ ನಾರಾಯಣ. ಅದ್ಭುತ ಕಲಾವಿದ, ಎಂಥ ಚಿತ್ರವನ್ನಾದರೂ ಕ್ಷಣಾರ್ಧದಲ್ಲಿ ಬಿಡಿಸುವ ನೈಜ ಕಲಾವಿದ. ಆದರೆ ಅಕ್ಕಂದಿರ ಮದುವೆ ಬಳಿಕ ತನ್ನ ಜೀವನ ಅಂದುಕೊಂಡಿದ್ದ ಈ ವ್ಯಕ್ತಿಯ ಆಸೆಗೆ ವಿಧಿ ತಣ್ಣೀರೆರಚಿದೆ. 1 ವರ್ಷದ ಹಿಂದೆ ನಡೆದ ಅಪಘಾತದಲ್ಲಿ ತಲೆಗೆ ಪೆಟ್ಟು ಬಿದ್ದ ನಾರಾಯಣ್ ಈಗ ಹೇಗಿದ್ದಾನೆ ಅಂತ ನೀವೇ ನೋಡಿ. ಈ ಕುಟುಂಬದ ಕಥೆ ನಿಮಗೆ ಯಾಕೆ ಹೇಳ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಬಲವಾದ ಕಾರಣವಿದೆ. ಆ ಮನೆಯ ಜೀವನ ನಿರ್ವಹಣೆಗೆಂದು ಇದ್ದ ಗೋವುಗಳೆಲ್ಲವೂ ಈಗ ಕಳ್ಳರ ಪಾಲಾಗಿವೆ. ಅಲ್ಲಿ ಉಳಿದಿರೋದು ಇದೊಂದೇ ಕರು. ನಾವು ಅಲ್ಲಿಗೆ ಹೋದ ತಕ್ಷಣ ಆ ಕರು ನಮ್ಮನ್ನ ನೋಡಿ ಬೆದರಲು ಆರಂಭಿಸಿತು. ಅಷ್ಟಕ್ಕೂ ಆ ಕರು ಅಪರಿಚಿತರಾದ ನಮ್ಮನ್ನ ನೋಡಿ ಯಾಕೆ ಆ ರೀತಿ ಬೆದರುತ್ತಿದೆ ಅನ್ನೋದನ್ನ ನಿಮ್ಗೆ ಹೇಳ್ತೀವಿ ಕೇಳಿ. ಕೆಲವು ದಿನಗಳ ಹಿಂದೆ ಈ ಕರು ಮತ್ತು ಈ ಕರುವಿನ ತಾಯಿಯನ್ನ ರಾತ್ರೋರಾತ್ರಿ ಗೋಕಳ್ಳರು ಕಸಾಯಿಖಾನೆಗೆ ಸಾಗಿಸಿದ್ರು. ಈ ಕುಟುಂಬ ನಿರಂತರವಾಗಿ ಹಸುಗಳ ಬಗ್ಗೆ ಹುಡುಕಾಡಿದಾಗ ಈ ಕರು ಕಸಾಯಿಖಾನೆಯ ಮುಂದೆ ಕಟ್ಟಿ ಹಾಕಲಾಗಿತ್ತು. ಅಲ್ಲಿಂದ ಅದನ್ನ ಬಿಡಿಸಿಕೊಂಡು ಬರಲಾಗಿತ್ತು. ಹೀಗಾಗಿ ಆವತ್ತಿನಿಂದ ಇವತ್ತಿನವರೆಗೂ ಯಾರಾದ್ರೂ ಅಪರಿಚಿತರು ಬಂದ್ರೆ ಈ ಕರು ಮತ್ತೆ ಇನ್ನೆಲ್ಲಿ ಮತ್ತೊಮ್ಮೆ ಕಸಾಯಿಖಾನೆಗೆ ಕೊಂಡೊಯ್ಯುತ್ತಾರೋ ಅಂತ ಭಯದಿಂದ ಹೀಗೆ ವರ್ತನೆ ಮಾಡುತ್ತಿದೆ. ಇಂಥ ನತದೃಷ್ಟ ಕುಟುಂಬದ ಕಣ್ಣೀರಿನ ನಡುವೆಯೂ ಗೋವುಗಳನ್ನ ಕದ್ದೊಯ್ಯುತ್ತಾರೆ ಅಂದ್ರೆ ಕರಾವಳಿ ಭಾಗದಲ್ಲಿ ಗೋಕಳ್ಳರ ಸಂಖ್ಯೆ ಇನ್ನಷ್ಟಿರಬೇಡ.
ಅದೆಂತಹ ಪರಿಸ್ಥಿತಿ ಇದೆ ಅಂದ್ರೆ ತಮ್ಮ ಗೋವುಗಳನ್ನ ರಕ್ಷಿಸಿಕೊಳ್ಳೋದಕ್ಕೆ ಹೋಗಿ ಅದೆಷ್ಟೋ ಜನ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಅಷ್ಟಕ್ಕೂ ಆ ಗೋವು ಕಳ್ಳರು ಯಾರು? ಅವರ ಆಟ ಕಟ್ಟಿ ಹಾಕೋದಕ್ಕೆ ಹೋದ ಕವರ್ ಸ್ಟೋರಿ ತಂಡಕ್ಕೆ ಎದುರಾದ ಪರಿಸ್ಥಿತಿ ಇದೆಯಲ್ಲ, ಅದು ಯಾರಿಗೂ ಬೇಡ. ಅದರ ಬಗ್ಗೆ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ.